ಹಾಸನದಲ್ಲಿ ಒಂದು ವರ್ಷದ ಹಿಂದೆ ಅಂತ ಅನ್ಕೊಳ್ತೀನಿ ನಾನು, ಒಂದು ಸಮರ್ಪಣಾ ಸಮಾವೇಶ ಅಂತ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ರು. ಹಾಸನದಲ್ಲಿ ಯಾವ್ಯಾವ ಖಾಲಿ ಉಳ್ಕೊಂಡಿದ್ವು ಅವೆಲ್ಲ ಬಿಲ್ಡಿಂಗ್ಗಳದ್ದು ಒಂದೊಂದು ಕಲ್ಲಲ್ಲಿಟ್ಟು ಸಿಎಂ ಉದ್ಘಾಟನೆ ಮಾಡಿದ್ರು. ಸಿದ್ದರಾಮಯ್ಯ ಅವರು ಉದ್ಘಾಟನೆಗೊಳಿಸಿ ಇದೀಗ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಕ್ ಮುಂದಾಗ್ತಾ ಇದ್ರು ಕೂಡ ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರ್ತಕ್ಕಂತ ನೂತನ ಈಜುಕೊಳ ಉದ್ಘಾಟನೆ ಆದರೂ ಕೂಡ ಜನಕರ ಬಳಕೆಗೆ ಸಿಗ್ತಾ ಇಲ್ಲ. ಸುಮಾರು 1 ವರ್ಷಗಳ ಹಿಂದೆ ನಾವೇ ಸುದ್ದಿ ಮಾಡಿದ್ವಿ, ಈಜುಕೊಳ ರೆಡಿ ಮಾಡಿದ್ದಾರೆ, ಎಲ್ಲವೂ ಸಿದ್ಧ ಆಗಿದೆ, ಆದ್ರೂ ಕೂಡ ಜನರ ಬಳಕೆಗೆ ಲಭ್ಯವಾಗ್ತಾ ಇಲ್ಲ. ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳು ಅಭ್ಯಾಸ ಮಾಡ್ತಕ್ಕಂಥ ಈಜುಕೊಳ ಎಲ್ಲವೂ ರೆಡಿ ಇದೆ. ಬಟ್ ನೀವು ಉದ್ಘಾಟನೆ ಮಾಡೋಷ್ಟರಲ್ಲೇ ಸಂಪೂರ್ಣವಾಗಿ ಅದು ಹಿಂಗೆ ಪಾಳ್ಬಿದ್ದು ಹೋಗ್ಬಿಡುತ್ತೆ ಅಂತ ಹೇಳಿ ವಿಬಿಸಿ ವಾಹಿನಿಯಲ್ಲೇ ಸುದ್ದಿ ಮಾಡಿದ್ವಿ. ಸುದ್ದಿ ಮಾಡಿ ಸಂಬಂಧಪಟ್ಟವರ ಗಮನಕ್ಕೆ ತಂದ ನಂತರ ಅದನ್ನ ಸಿಎಂ ಬಂದ ಸಂದರ್ಭದಲ್ಲಿ ಅವ್ರ ಕೈಲಿ ಉದ್ಘಾಟನೆ ಮಾಡಿಸ್ಲಿಕ್ಕೆ ಮುಂದಾದ್ರು. ಉದ್ಘಾಟನೆಯನ್ನೂ ಮಾಡಿಸಿದ್ರು. ಅದಾದ 1 ವಾರ ಕಾರ್ಯವನ್ನು ನಿರ್ವಹಿಸೋ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಅದಾದ ನಂತರ ಒಂದಿಷ್ಟು ಕುಂಟು ನೆಪಗಳು ಹೇಳ್ಕೊಂಡು ಒಂದಿಷ್ಟು ರೀಸನ್ಸ್ ಗಳನ್ನ ಕೊಡ್ಕೊಂಡು ಅವತ್ತು ಹಾಕಿದ್ ಬೀಗ ಇವತ್ತವರೆಗೂ ಕೂಡ ಬಹುತೇಕ ಕೀನೆ ಕಳ್ಕೊಂಡವ್ರು ಏನೋ ನನಗಂತೂ ಗೊತ್ತಿಲ್ಲ. ಸಂಪೂರ್ಣವಾಗಿ ಈಜುಕೊಳ ಧೂಳಿಡ್ದು ಹೋಗ್ತಾ ಇದೆ. ಒಬ್ರು ಜಿಲ್ಲೆಗೆ ಸಿಎಂ ಬಂದು ಸಿಎಂ ಉದ್ಘಾಟನೆ ಮಾಡೋದ್ರು ಕೂಡ ಅದು ಇವತ್ತವರೆಗೂ ಕೂಡ ಯಾವ ಅರ್ಹ ಈಜುಪಟುಗಳಿಗೆ ಅಭ್ಯಾಸ ಮಾಡಕ್ ಲಭ್ಯ ಆಗಬೇಕಾಗಿತ್ತೋ ಅವ್ರಿಗೆ ಸಿಗ್ತಾ ಇಲ್ಲ, ಅವ್ರಿಗೆ ಲಭ್ಯ ಆಗ್ತಾ ಇಲ್ಲ ಅನ್ನೋದಾದ್ರೆ ಕಣ್ಣೊರ್ಸೋದಕ್ಕೆ ದೊಡ್ಡದಾಗಿ ಜಾಹೀರಾತ ಕಳ್ತೀರ, ಮತ್ತು ದೊಡ್ಡದಾಗಿ ಭಾಷಣ ಮಾಡ್ತೀರಿ. ಹಾಸನದಲ್ಲಿ ಇಷ್ಟು ಕೋಟಿ ಕಾಮಗಾರಿಗಳಿಗೆ ಚಾಲನೆ ಅಂತ. ಚಾಲನೆ ಕೊಟ್ಟ ಮೇಲೆ ಅದು ಚಲಾವಣೆಗೊಳ್ತಾ ಇದೆಯಾ ಅನ್ನೋದು ಕೂಡ ಮುಖ್ಯ ಆಗಬೇಕಲ್ಲ ಇಲ್ಲಿ. ಆದರೆ ಹಾಸನದ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸುಸಜ್ಜಿತ ಈಜುಕೊಳ ಬಹಳ ಚೆನ್ನಾಗಿದೆ. ಆದ್ರೆ ಯಾಕೆ ಬಳಕೆಗೆ ಲಭ್ಯ ಆಗ್ತಾ ಇಲ್ಲ? 1 ವರ್ಷ ಬೇಕಾ? ಅವತ್ತೇ ಸಿದ್ಧ ಆಗೋಗಿತ್ತು ಸಂಪೂರ್ಣವಾಗಿ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲೇ. ಅಷ್ಟಾಗಿ ಉದ್ಘಾಟನೆ ಆಗಿ ವರ್ಷಗಳು ಕಳೀತಾ ಬಂದ್ರು ಕೂಡ ಇವತ್ತವರೆಗೂ ಕೂಡ ಅದು ಈಜುಪಟುಗಳ ಬಳಕೆಗೆ ಲಭ್ಯವಾಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಮುಂದಿನ ತಿಂಗಳು ಮಾಡ್ತೀವಿ, ಆಚೆ ತಿಂಗಳು ಮಾಡ್ತೀವಿ, ಅದಾದ್ಮೇಲೆ ಮಾಡ್ತೀವಿ, ಈಗ ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಕಾಲ ತಳ್ಕೊಂಡೇ ಬರ್ತಾ ಇದ್ದಾರೆ. ಏನು ಅಲ್ಲಿಯ ನಿಮ್ಮ ಸಮಸ್ಯೆ? ಯಾಕೆ ಉದ್ಘಾಟನೆ ಆಗ್ತಾ ಇಲ್ಲ? ಮೇಲಧಿಕಾರಿಗಳು ಬರ್ದಾಕಿ ಕೊನೆ ಪಕ್ಷ ಸಂಪೂರ್ಣವಾಗಿ ಏನ್ ಗೊತ್ತಾ, 2 ಕೋಟಿ ರೂಪಾಯಿ ಏನೋ ಖರ್ಚು ಮಾಡ್ಬಿಟ್ಟು ಮಾಡಿದ್ದಾರಂತೆ. ಯೂಸ್ ಮಾಡ್ಕೊಳ್ದಲ್ಲ ಹಂಗೆ ಬಿಟ್ಬಿಟ್ರಿ ಅನ್ಕಳಿ. ಏನಾಗುತ್ತೆ? ದಿನದಿಂದ ಒಂದ್ ದಿವಸ ಲೈಟ್ ಹೋಗುತ್ತೆ, ಒಂದ್ ದಿವಸ ಫಿಲ್ಟರ್ ಹೋಗುತ್ತೆ, ಒಂದ್ ದಿವಸ ಮತ್ತೊಂದು ಹೋಗುತ್ತೆ, ಇನ್ನೊಂದು ಹೋಗುತ್ತೆ. ಮತ್ತೆ ನಿರ್ವಹಣೆಗೆ ಇನ್ನೊಂದು ಟೆಂಡರ್ ಹಾಕಬೇಕಾ ನೀವು? ಒಟ್ಟಿನಲ್ಲಿ ಸಿಎಂ ಉದ್ಘಾಟನೆ ಮಾಡಿದ ಒಂದು ಈಜುಕೊಳ ವರ್ಷಗಳಾದ್ರೂ ಕೂಡ ಅರ್ಹರ ಬಳಕೆಗೆ ಲಭ್ಯವಾಗ್ತಾ ಇಲ್ಲ ಅನ್ನುವುದಾದ್ರೆ ಎಲ್ಲ ಒಂದು ಕಡೆ ಜಿಲ್ಲಾಡಳಿತನೋ ಮತ್ತೊಬ್ರೋ ಇನ್ನೊಬ್ರೋ ಸರ್ಕಾರವೋ ಜನರಿಗೆ ಮೋಸ ಮಾಡ್ದಂಗಲ್ವಾ ಇದು? ನೀವು ಸುಳ್ಳು ಆಶ್ವಾಸನೆ ಕೊಟ್ಟು ಯಾಕೆ ಉದ್ಘಾಟನೆ ಮಾಡೋದ್ರಿ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಎಸ್, ಇದ್ರ ಬಗ್ಗೆ ಪೋಷಕರು ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಂತ ಕನ್ಸು ಕಟ್ಕೊಂಡಿರ್ತೀವಿ, ಅಂತಾರಾಜ್ಯ ಮಟ್ಟದಲ್ಲಿ ಈಜುಪಟುಗಳಾಗಬೇಕು ಅನ್ನೋ ಕನ್ಸು ಕಟ್ಕೊಂಡಿರ್ತೀವಿ. ಎಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡಕ್ಕೆ ಸದ್ಯ ಮಹಾರಾಜ ಪಾರ್ಕ್ ಅಲ್ಲೆಲ್ಲ ಒಂದ್ ಕಡೆ ಅವಕಾಶ ಮಾಡಿಕೊಟ್ಟಿದ್ದಾರಂತೆ. ಅಲ್ಲಿ ಯಾರ ಕೋಚ್ ಬಂದ್ರೆ ಅವ್ರಿಗೆ ಸರಿಯಾಗಿ ಸಂಬಳ ಕೊಡೋದಿಲ್ಲ, ಮತ್ತೊಂದು ಇನ್ನೊಂದು, ಅವರು ಅಲ್ಲಿ ಇರ್ಲಿಲ್ವಂತೆ. ಈ ತರದ 108 ಏನೇನೇನೋ ಇದೆ ಇದ್ರೊಳಗಡೆ. ಬಟ್ ಸ್ಟಿಲ್ ಅಟ್ ದ ಎಂಡ್ ಆಫ್ ದ ಡೇ ಸಿಎಂ ಸಿದ್ದರಾಮಯ್ಯ ಅವರೇ ಹಾಸನ ಜಿಲ್ಲೆಗೆ ಬಂದು ಉದ್ಘಾಟನೆಗೊಳಿಸಿದಂತಹ ಒಂದು ಈಜುಕೊಳವನ್ನ ವರ್ಷಗಳಾದ್ರೂ ಕೂಡ ಅದನ್ನ ಜನರಿಗೆ ಲಭ್ಯಗೊಳಿಸ್ತಕ್ಕಂಥ ಈಜುಪಟುಗಳಿಗೆ ಲಭ್ಯಗೊಳಿಸುವಂತ ಕೆಲಸ ಮಾಡೋದ್ರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ದೇ ಆರ್ ಫೇಲ್ಯೂರ್ ಇನ್ ದಿಸ್ ಥಿಂಗ್ ಅಷ್ಟೇ. ಅಟ್ ದ ಎಂಡ್ ಆಫ್ ದ ಡೇ ಇನ್ನಾದ್ರೂ ಸಂಬಂಧಪಟ್ಟವ್ರು ಎಚ್ಚೆತ್ಕೊಂಡು ಆ ಬೀಗ ಕೀ ತಗೊಂಡು ಬಿಚ್ಚಿ ಇಲ್ಲ ಅದನ್ನು ಒಡೆದಾಕಿ ಏನಾಗಿದೆ ಟೆಕ್ನಿಕಲ್ ಇಶ್ಯೂ ಏನಿದೆ ಮೇಲಧಿಕಾರಿಗಳಿಗೆ ಬರ್ದಾಕಿ ಅದನ್ನ ವಿದ್ಯಾರ್ಥಿಗಳು ಸಾಕಷ್ಟು ಜನ ಈಜುಪಟುಗಳು ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಮಕ್ಕಳು ಇಲ್ಲಿ ಪ್ರಾಕ್ಟೀಸ್ ಮಾಡಿ ನಮ್ಮ ಮಕ್ಕಳು ಕೂಡ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂತ ಪೋಷಕರು ಕನ್ಸು ಕಟ್ಕೊಂಡಿರ್ತಾರೆ. ದಯವಿಟ್ಟು ಅವರ ಬಳಕೆಗೆ ಅದನ್ನ ಕೊಡುವಂತ ಕೆಲಸವನ್ನ ಮಾಡಿ ಅನ್ನೋದಷ್ಟೇ ನಮ್ಮ ಆಶಯ. ಎಸ್, ಇದ್ರ ಬಗ್ಗೆ ಪೋಷಕರು ಏನ್ ಮಾತಾಡಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಹೇಳ್ತಾರೆ ನೋಡ್ಕೋಬಹುದು. ನಮಸ್ತೆ, ನನ್ನ ಹೆಸರು ಕಿಂತನ್ ಅಂತ. ನಾನು ಇಲ್ಲಿ 3 ವರ್ಷದಿಂದ ಈಜ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಮತ್ತು ಇಲ್ಲಿ 50 ಮೀಟರ್ ಪೂಲ್ ಓಪನ್ ಆದರೆ ನಮಗೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನಾವು ನ್ಯಾಷನಲ್ಸ್ ಮತ್ತು ಇಂಟರ್ನ್ಯಾಷನಲ್ಸ್ ಎಲ್ಲ ಹೋಗಿದ್ದೀವಿ. ಏಷ್ಯನ್ ಅಕ್ವಾಟಿಕ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅದರಲ್ಲಿ ಫಿಫ್ತ್ ಪ್ಲೇಸಲ್ಲಿ ಬಂದಿದ್ದೀವಿ.
ಆ ಫಿಫ್ತ್ ಪ್ಲೇಸ್ಗಿಂತ ಫಸ್ಟ್ ಸೆಕೆಂಡ್ ಬರಬೇಕು ಅಂದರೆ ನಮಗೆ ಏನು ನನ್ನ ಹೆಸರು ಶ್ವೇತಾ ಅಂತ ಹೇಳಿ ನನ್ನ ಮಗ ಇಲ್ಲಿ ನಮಂತ್ ಅಂತ ಹೇಳಿ ಇಲ್ಲಿ ಸ್ವಿಮ್ಮಿಂಗ್ ಬರ್ತಿದ್ದಾನೆ ಲಾಸ್ಟ್ 1 ಇಯರಿಂದ 50 ಮೀಟರ್ಸ್ ಪೂಲ್ ಓಪನ್ ಆಗಿ 2 ಇಯರ್ಸ್ ಆಗಿದೆ. ಈಗ ಲಾಸ್ಟ್ 6 ಮಂತ್ಸ್ ಆಗಿದೆ. ಜಾನ್ವರಿಗೆ CM ಬಂದು ಅದನ್ನ ಇನಾಗ್ರೇಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ತನಕನೂ ನಾವು AD ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಅದಾಗಿದೆ ಇದಾಗಿದೆ ಅಂತ ಲೀಕೇಜ್ ಹೇಳ್ತಿದ್ದಾರೆ. ಬಟ್ ಇದೇ ಥರ ನಮಗೆ ತುಂಬ ಮಕ್ಕಳು ಈಜಿನ ಸ್ಪರ್ಧೆಯಲ್ಲಿ ತುಂಬ ನ್ಯಾಷನಲ್ಸ್ ಎಲ್ಲ ಇಂಟರ್ನ್ಯಾಷನಲ್ಸ್ ಎಲ್ಲ ಅಟೆಂಡ್ ಮಾಡಿ ಬಂದಿದ್ದಾರೆ. ಹೇಗಾಗಿದೆ ಅಂತಂದರೆ ನಮಗೆ ಬೇಜಾರಾಗುತ್ತೆ. ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ 4th 5th ಪ್ಲೇಸಲ್ಲೆಲ್ಲ ಬರ್ತಿದ್ದಾರೆ. ನೀವು ಇದೆ ನಮಗೆ ಜೂನ್ ಒಳಗಡೆ ಆದಷ್ಟು ಬೇಗ ಓಪನ್ ಮಾಡಿಕೊಡಿ 50 ಮೀಟರ್ಸ್ ಪೂಲ್. ಇಲ್ಲ ಅಂತಂದರೆ ನೆಕ್ಸ್ಟ್ ನಾವೆಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಬಟ್ ನೆಕ್ಸ್ಟ್ ಫರ್ದರ್ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹೊರಾಂಗಣ ಕ್ರೀಡಾಂಗಣದ ಒಂದು ಈಜುಕೊಳ ನಿರ್ಮಾಣ ಆಗಿದೆ. ಈ ಈಜುಕೊಳ ನೀರಾವರಿ ಇಲಾಖೆಯಿಂದ ನಿರ್ಮಾಣ ಆಗಿರೋಂಥದ್ದು. ಹಾಗೆಯೇ ಆ ನಿರ್ಮಾಣ ಆಗಿರೋಂಥ ಒಂದು ಈಜುಕೊಳನ ನಮ್ಮ ಕ್ರೀಡಾ ಇಲಾಖೆಯ ಸುಪರ್ದಿಗೆ ತಗೊಂಡು ನಾವು ಅದನ್ನು ಚಾಲನೆ ನೀಡಬೇಕು ಅಂತ ಇದು ಮಾಡಿದ್ದೀವಿ. ಅದನ್ನು ಸಂಬಂಧಪಟ್ಟಂಗೆ ಕಮಿಷನರ್ ಆಫೀಸ್ಗೂ ಕೂಡ ನಾವು ಪರ್ಮಿಷನ್ಗೆ ನಾವು ಕಡತನ ಕೂಡ ಮಂಡಿಸಿದ್ದೀವಿ. ನಾವು ಅಲ್ಲಿಂದ ಕಡತ ಏನಾದ್ರೂ ಕೂಡ ಬೇಗನೆ ಅತಿ ಶೀಘ್ರವಾಗಿ, ಅಂದರೆ ಲಾಸ್ಟ್ ಟೈಮ್ ಇದರಲ್ಲೂ ಕೂಡ ನಾವು ಫೆಬ್ರವರಿ ಮಂತಲ್ಲೇ ಪ್ರಪೋಸಲ್ನ ಕಳಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹೆಡ್ ಆಫೀಸಿಂದ ಬಂದು ಇಲ್ಲಿ ಅದನ್ನು ಪರಿಶೀಲನೆ